ಹಾಯ್ ಹಲೋ ಫ್ರೆಂಡ್ಸ್, ಲಿಟಲ್ ಲೂಮ್ಸ್ಗೆ ಎಲ್ಲರಿಗೂ ಸ್ವಾಗತ. ತುಂಬ ಜನ ಕೇಳ್ತಾ ಇದ್ರಿ ನ್ಯೂ ಕಲೆಕ್ಷನ್ಸ್ದು ಫೋಟೋಸ್ ಹಾಕಿ ಅಂತ. ಇದೆಲ್ಲ ನಿಮಗೆ ನ್ಯೂ ಬಾರ್ನ್ ಕಲೆಕ್ಷನ್ಸು. ಲಾಸ್ಟ್ ಟೈಮ್ ನಾನು ಪ್ರೀವಿಯಸ್ ಒಂದು ಪೋಸ್ಟಲ್ಲಿ ಅದನ್ನು ಡ್ರೆಸ್ನ ಪೋಸ್ಟ್ ಮಾಡಿದಾಗ ತುಂಬ ಜನ ಅದ್ರ ಕಲರ್ಸ್ ಇಲ್ವಾ ಅಂತ ಕೇಳಿದ್ರು. ಡೆಫಿನೆಟ್ಲಿ ನಾನು ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನನ್ನ ಕಲರ್ಸ್ನೆಲ್ಲ ಅಪ್ಡೇಟ್ ಮಾಡ್ತೀನಿ. ಇದು ಬಂದು ಎಲ್ಲ ವರಮಹಾಲಕ್ಷ್ಮಿಗೆ ಹೊಸದಾಗಿ ಕಲೆಕ್ಷನ್ಸ್ ತರಿಸಿರೋದು, ಹೊಸ ಡಿಸೈನ್ಸು. ಅದಕ್ಕೂ ಮುಂಚೆ ನಾನು ಒಂದು ಸ್ಟೋರಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮೇಯ್ನಾಗಿ ಮಾಡ್ತಿದ್ದೀನಿ. ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ. ನನಗಾದಂಥ ಒಂದು ಓನ್ ಎಕ್ಸ್ಪೀರಿಯೆನ್ಸು, ಬೇರೆ ಇನ್ಫ್ಲೂಯೆನ್ಸರ್ಸು ಅಥವಾ ಬೇರೆ ಈ ಥರ ಸ್ಮಾಲ್ ಬಿಸ್ನೆಸ್ ಓನರ್ಸು ವಿಡಿಯೋ ಮಾಡ್ತಾ ಇದ್ದಾಗ ಅಥವಾ ಸ್ಕ್ಯಾಮ್ ವಿಡಿಯೋ ಮಾಡ್ತಿದ್ದಾಗ ನಾನು ಅನ್ಕೋತಿದ್ದೆ ಈ ಥರ ನಿಜವಾಗ್ಲೂ ಇರ್ತಾರಾ, ಈ ಥರ ಮಾಡ್ತಾರಾ ಜನ, ಅಥವಾ ಇವ್ರು ಸುಮ್ಮನೆ ಹೇಳ್ತಿದಾರ ಅಂತ. ಬಟ್ ಡೆಫಿನೆಟ್ಲಿ ಈಗ ನನಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನನಗನ್ನಿಸ್ತು ನಿಜವಾಗ್ಲೂ ಮೋಸ ಮಾಡ್ತಾ ಇರ್ತಾರೆ. ಕಸ್ಟಮರು ಮೈಸೂರಿಂದ ನನಗೆ ಮೆಸೇಜ್ ಮಾಡ್ತಾರೆ ದಟ್ ವೆಡ್ಡಿಂಗ್ ಇದೆ, 7 ಡ್ರೆಸ್ಸಸ್ ಬೇಕಾಗುತ್ತೆ ಅಂತ. ಸೊ ಓಕೆ ಮ್ಯಾಮ್, ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಸೊ ಡಿಫ್ರೆಂಟ್ ಏಜ್ ಅಂದರು. ಸೊ ಫೋಟೋಸ್ ಶೇರ್ ಮಾಡಿದೆ. ಇವನ್ ನನ್ನ ಪೇಜಿಂದನೂ ಅವರು ಸ್ವಲ್ಪ ಶೇರ್ ಮಾಡಿದ್ರು. ಆಮೇಲಿಂದ ಸೆಲೆಕ್ಟ್ ಮಾಡ್ತಾ ಶಿ ಆಸ್ಕ್ ಮಿ ದಟ್ ಇದು ನಿಜವಾಗ್ಲೂ ಲೈಕ್ ಜೆನ್ಯೂನ್ ಪೇಜಾ, ಮೋಸ ಆಗಲ್ವಾ ಆ ಥರ ಎಲ್ಲ ಕೇಳ್ತಾಯಿದ್ರು. ಇಲ್ಲ ಮ್ಯಾಮ್, ಡೆಫಿನೆಟ್ಲಿ ಜೆನ್ಯೂನ್ ಪೇಜು, ನೀವು ವಿಡಿಯೋ ಕಾಲ್ ಆದರೂ ಮಾಡ್ಬೋದು, ಇಲ್ಲಾಂದರೆ ನಾನು ಲೊಕೇಶನ್ ಶೇರ್ ಮಾಡ್ತೀನಿ, ನಿಮಗೆ ನಿಯರ್ ಬೈ ಇದ್ದರೆ ನೀವೇ ಬರ್ಬೋದು, ಇಲ್ಲ ಯಾರನ್ನಾರು ಕಳಿಸಿ ಆದರೂ ನೀವು ತೊಗೊಳ್ಬೋದು ಅಂತೆಲ್ಲ ನಾನು ಹೇಳ್ದೆ ಅವ್ರಿಗೆ. ಓಕೆ, ಅವರು 7 ಡ್ರೆಸ್ಸಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡ್ರು, ಎಲ್ಲ ಆಯಿತು. ಬಿಲ್ಲೆಲ್ಲ ಶೀಸ್ ಓಕೆ ಫೈನ್, ಓಕೆ ಓಕೆ ಅಮೌಂಟು ಆ ಥರ ಎಲ್ಲ ಹೇಳಿದ್ರು. ನೆಕ್ಸ್ಟು ಪೇಮೆಂಟ್ ಪ್ರೊಸೆಸ್ಸು. ಸೊ ದಟ್ ನಾನು ಪೇಮೆಂಟ್ ಪ್ರೊಸೆಸ್ ಏನಿದೆ ಅದನ್ನು ಕಳಿಸಿ ಅವ್ರಿಗೆ ಅಡ್ರೆಸ್ ಎಲ್ಲ ಕಳ್ಸೋಕ್ಕಿದೆ. ಸೊ ಅಂದರೆ ಪೇಮೆಂಟ್ ಆದಮೇಲೆ ಸ್ಕ್ರೀನ್ಶಾಟ್ ಶೇರ್ ಮಾಡಬೇಕು. ಸೊ ಅವರು ನನಗೆ ಸ್ಕ್ರೀನ್ಶಾಟ್ ಶೇರ್ ಮಾಡಿದ್ರು. ಅದರಲ್ಲೇ ಪೇ ಆಗಿದೆ ಅಂತ, ಸಕ್ಸಸ್ಫುಲ್ ಅಂತ ಕೊಡ್ತಿದ್ದೆ. ಬಟ್ ನನ್ನ ಲೈಕ್ ಫೋನ್ಪೇಯಲ್ಲಿ ನನಗೆ ಯಾವುದೇ ರೀತಿ ಮೆಸೇಜು ಬಂದಿಲ್ಲ. ಥ್ಯಾಂಕ್ ಗಾಡ್, ನಾನು ಬೇರೆ ಏನೋ ಚೆಕ್ ಮಾಡಿದೆ, ಫೋನ್ಪೇಯಲ್ಲೇ ಇದ್ದೆ, ನನಗೆ ಯಾವುದೇ ಅಮೌಂಟು ರಿಸೀವ್ ಆಗಿಲ್ಲ ಅಲ್ಲಿ ಹೋಗಿ ನೋಡಿದಾಗ. ಸೊ ತುಂಬ ಸರಿ ಈಗ ಫೋನ್ ರೀಸ್ಟಾರ್ಟ್ ಎಲ್ಲ ಮಾಡಿ ನೋಡಿದೆ, ಅಲ್ಲಿ ನನಗೆ ಬಂದೇ ಇಲ್ಲ. ಆಮೇಲೆ ನಾನು ಹೇಳಿದೆ ಮ್ಯಾಮ್ ಅದು ನನಗೆ ತೋರಿಸ್ತಾ ಇಲ್ಲ. ಅವ್ರು ಹೇಳಿದ್ರು ನನಗೆ ಡಿಡಕ್ಟ್ ಆಗಿದೆ ಅಂತ. ಮೋಸ್ಟ್ ಪ್ರಾಬ್ಲಿ ಬ್ಯಾಂಕಲ್ಲಿ ಹೋಲ್ಡ್ ಆಗಿದೆ ಅಂದ್ಬಿಟ್ಟು ನಾನು ನಮ್ಮದು ಬ್ಯಾಂಕ್ದು ಸ್ಟೇಟ್ಮೆಂಟು, ಕೆನರಾ ಬ್ಯಾಂಕಲ್ಲಿ ನನ್ನ ಫೋನಲ್ಲೇ ಎಲ್ಲ ಚೆಕ್ ಮಾಡ್ತಾಯಿದ್ದೆ. ಬಟ್ ಅದರಲ್ಲೂ ನನಗೆ ಯಾವುದೇ ರೀತಿ ಬಂದಿಲ್ಲ. ಅವ್ರಿಗೆ ನಾನು ಹೇಳಿದೆ ಬಂದಿಲ್ಲ ಅಂತ. ಅವರು ಇಲ್ಲ ಕಟ್ಟಾಗಿದೆ, ಬಂದಿದೆ ಆ ಥರ ಎಲ್ಲ ಹೇಳ್ತಾರೆ. ನಾನು ಹೇಳ್ತೆ ಮ್ಯಾಮ್ ನಿಮ್ಮದು ಬ್ಯಾಂಕ್ ಸ್ಟೇಟ್ಮೆಂಟ್ ಇದು ಆಬ್ವಿಯಸ್ಲಿ ಇವಾಗೆಲ್ಲ ಎಡಿಟ್ ಎಲ್ಲ ಮಾಡ್ಬೋದು, ಸಕ್ಸಸ್ಫುಲ್ ಏನೇನೋ ಮಾಡ್ತಾರೆ, ಇದೆಲ್ಲ ಮಾಡೋಕ್ಕಾಗಲ್ವಾ ಅಂತ ನನಗೆ ಥಿಂಕ್ ಬಂದು ನನ್ನ ಹಸ್ಬೆಂಡ್ನ ಕೇಳಿದೆ. ಸೊ ದಟ್ ಅವರು ಹೇಳಿದ್ರು ಫೇಕ್ ಇರುತ್ತೆ, ಯೋಚನೆ ಮಾಡಿ ಆಮೇಲಿಂದ ಡಿಸ್ಪ್ಯಾಚ್ ಮಾಡು ಅಂತ. ಸೊ ಶೀಸ್ ಅರ್ಜೆಂಟ್ ಮಾಡ್ತಿದ್ದಾರೆ, ಡಿಸ್ಪ್ಯಾಚ್ ಮಾಡಿ ನನಗೆ ಟ್ರ್ಯಾಕಿಂಗ್ ಐ ಡಿ ಕೊಡಿ ಆ ಥರ ಎಲ್ಲ. ಆಮೇಲಿಂದ ನಾನು ಅಂದೆ ಮ್ಯಾಮ್ ನಿಮ್ಮದು ಸ್ಟೇಟ್ಮೆಂಟ್ ಕೊಡಿ ಬ್ಯಾಂಕ್ದು, ನೀವು ಅಲ್ಲಿ ಡಿಡಕ್ಟ್ ಆಗಿದ್ರೆ ನಾನು ಖಂಡಿತ ಡಿಸ್ಪ್ಯಾಚ್ ಮಾಡ್ತೀನಿ, ನನ್ನ ಅಕೌಂಟಿಗೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಅಲ್ಲಿ ನಿಮಗೆ ಡಿಡಕ್ಟ್ ಆಗಿದೆ ಅಂದರೆ ನಾನು ಡಿಸ್ಪ್ಯಾಚ್ ಮಾಡ್ತೀನಿ. ಸೊ ಆನ್ ದಟ್ ಟೈಮ್ ಶಿ ಬ್ಲಾಕ್ಡ್ ಮಿ. ನಂಗೆ ಅವಾಗ ಅನಿಸ್ತು ಈ ಥರನೂ ಮಾಡ್ತಾರ ಅಂತ. ನಾವು ಲೈಕ್ ಅಂದರೆ ಸ್ಮಾಲ್ ಬಿಸ್ನೆಸ್ ಅಂದರೆ ನಮಗೆ ಲೈಕ್ 1 ರೂಪಾಯಿನೂ ದೊಡ್ಡದೇ, ಲೈಕ್ 10,000 ದೊಡ್ಡದೇ ಇರುತ್ತೆ. ಸೊ ಪ್ಲೀಸ್ ಈ ಥರ ಮೋಸ ಮಾಡಬೇಡಿ. 1 ಡ್ರೆಸ್ ಅಲ್ಲ, ಶಿ ಬುಕ್ ಫಾರ್ 7 ಡ್ರೆಸ್. ಅದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ. ದಯವಿಟ್ಟು ಅವರು ಸ್ಕ್ರೀನ್ಶಾಟ್ ಶೇರ್ ಮಾಡಿದ ತಕ್ಷಣ ಪೇ ಆಗಿದೆ ಅಂತ ಮಾತ್ರ ಯಾರು ಅನ್ಕೋಬೇಡಿ. ಹೋಗಿ ನಿಮ್ಮ ಫೋನ್ಪೇಯಲ್ಲಿ ಅಥವಾ ಗೂಗಲ್ ಪೇಯಲ್ಲಿ ಚೆಕ್ ಮಾಡಿ, ನೀವು ಲೈಕ್ ಒಂದ್ಸಲಿ ಚೆಕ್ ಮಾಡಿ ಆಮೇಲಿಂದ ಡಿಸ್ಪ್ಯಾಚ್ ಮಾಡಿ ಅಂತ ಹೇಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಗಲ್ ಆಗಿ ಎಲ್ಲ ಕಲರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ್ಯಾವ ಪ್ಯಾಟ್ರನ್ ಬಂದಿದೆ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಾಯ್.